ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಯೋಗ ಶಿಕ್ಷಕಿ ಜ್ಯೋತಿ ರೈ. ಇವತ್ತು ನಾವು ಮಾಡುತ್ತಿರುವ ಆಸನದ ಹೆಸರು ಮಂಡೂಕಾಸನ. ಮಂಡೂಕ ಎಂದರೆ ಕಪ್ಪೆ ಎಂದರ್ಥ. ಕಪ್ಪೆಯ ರೀತಿಗೆ ಹೋಲುವ ಈ ಆಸನವನ್ನು ಮಂಡೂಕಾಸನ ಅಂತ ಕರೀತೇವೆ. ಇವಾಗ ನಾವು ಮಾಡುತ್ತಿರುವ ಆಸನದ ಹೆಸರು ಮಂಡೂಕಾಸನ. ಮೊದಲು ವಜ್ರಾಸನದ ಸ್ಥಿತಿ, ನಂತರ ಕಾಲಿನ ಬೆರಳುಗಳನ್ನು ಒಂದಕ್ಕೊಂದು ತಾಗಿಸಿ ಹಿಮ್ಮಡಿಯನ್ನು ಬಿಡಿಸಿರಬೇಕು. ಎರಡೂ ಮಂಡಿಗಳ ಅಂತರ 1.5 ಅಡಿಯಷ್ಟಿರಬೇಕು. ಈಗ ಎರಡೂ ಹಸ್ತಗಳನ್ನು ಮುಂದೆ ನೆಲಕ್ಕೆ ಚಾಗಿಸಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಹೊರಹಾಕುತ್ತಾ ಕೈಗಳನ್ನು ಸಂಪೂರ್ಣವಾಗಿ ಮುಂದಕ್ಕೆ ಚಾಚಿ ಎದೆಯ ಭಾಗ ಹಾಗೂ ಗದ್ದವನ್ನು ನೆಲಕ್ಕೆ ತಾಗಿಸಿ ಹಾಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬಂದು ನೇರವಾಗಿ ಕುಳಿತು ಕಾಲುಗಳನ್ನು ಮುಂದಕ್ಕೆ ಚಾಚಿ ವಿಶ್ರಾಂತಿಯನ್ನು ಪಡೆಯಿರಿ. ಈ ಆಸನ ಮಾಡೋದ್ರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಈ ಆಸನವನ್ನು ಮಾಡೋದ್ರಿಂದ ತೊಡೆಯಲ್ಲಿನ ಕೊಬ್ಬಿನಾಂಶವನ್ನು ಕರಗಲು ಹಾಗೂ ಮೀನಖಂಡದಲ್ಲಿರುವ ಕೊಬ್ಬಿನಾಂಶವನ್ನು ಕರಗಿಸಲು ಸಹಾಯಕಾರಿಯಾಗಿದೆ. ಹಾಗೆಯೇ ವೆರಿಕೋಸ್ ವೇನ್ ಇರುವವರಿಗೆ ಈ ಆಸನ ತುಂಬಾ ಉಪಯೋಗಕಾರಿಯಾಗಿದೆ. ಹಾಗೆಯೇ ಕಾಲುಗಳು ಬಲಗೊಳ್ಳುತ್ತದೆ, ಬೆನ್ನು ಮೂಳೆ ಹಿಗ್ಗುವುದು, ದಣಿವಾದ ಶರೀರಕ್ಕೆ ಇದು ವಿಶ್ರಾಂತಿಯನ್ನು ನೀಡುತ್ತದೆ. ಹಾಗೇನೆ ಕೋಪ, ದ್ವೇಷ, ಉದ್ವೇಗದಿಂದ ಬಳಲುತ್ತಿರುವವರಿಗೆ ಈ ಆಸನವನ್ನು ಮಾಡೋದ್ರಿಂದ ಮಾನಸಿಕವಾಗಿ ನೆಮ್ಮದಿ ದೊರೆಯುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆಸನದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.